ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುವ ದಿನಗಳು ಸದ್ಯಕ್ಕೆ ತುಂಬ ದೂರ ಸರಿತಾ ಇವೆ. ಇಸ್ರೇಲ್, ಹಮಾಸ್, ಇರಾನ್ಗಳ ನಡುವಿನ ಸಂಘರ್ಷ ಎಲ್ಲಿಗೆ ಹೋಗ್ಮುಟ್ಟುತ್ತೋ ಅನ್ನೋ ಭಯ ಜಗತ್ತನ್ನು ಕಾಡೋದಕ್ಕೆ ಶುರುವಾಗಿದೆ. ಇದೇ ಸಂದರ್ಭದಲ್ಲಿ ಹಮಾಸ್ ನಾಯಕರು ಆದಷ್ಟು ಬೇಗ ಯುದ್ಧ ವಿರಾಮ ಘೋಷಣೆಯಾಗೋ ಹಾಗೆ ಮಾಡಿ ಅಂತ ಅಮೆರಿಕಾಗೆ ದುಂಬಾಲು ಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ವಿರುದ್ಧ ಇಸ್ರೇಲ್ನಲ್ಲಿ ಹೋರಾಟಗಳು ಹೆಚ್ಚಾಗ್ತಾ ಇವೆ. ಅವರದ್ದೇ ಮಂತ್ರಿಮಂಡಲದ ನಾಯಕರು ಪ್ರಧಾನಿ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಮತ್ತೆ ತಮ್ಮ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ನೆತನ್ಯಾಹು ಪ್ರಯತ್ನಗಳು ಕೂಡ ಆರಂಭ ಆಗಿವೆ. ಅದಕ್ಕಾಗಿ ನೆತನ್ಯಾಹು ಮಾಡ್ತಾ ಇರೋ ತಂತ್ರಗಳನ್ನು ಕಂಡು ಇರಾನ್ ಕೆಂಡಾಮಂಡಲ ಆಗ್ತಾ ಇದೆ. ಹಾಗಾದ್ರೆ ಏನಿದು ಮಧ್ಯಪ್ರಾಚ್ಯದ ಕಥೆ? ಇದು ಹೀಗೆ ಮುಂದುವರೆದ್ರೆ ಯಾರಿಗೆ ಹೆಚ್ಚು ಲಾಭ, ಯಾರಿಗೆ ಹೆಚ್ಚು ನಷ್ಟ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷಕ್ಕೆ 11 ತಿಂಗಳು ತುಂಬುತ್ತಾ ಬರ್ತಾ ಇದೆ. ಕಳೆದ ಅಕ್ಟೋಬರ್ 7ನೇ ತಾರೀಕು ಶುರುವಾದ ಈ ಸಂಘರ್ಷ ಇಲ್ಲಿವರೆಗೆ ಸಹಸ್ರಾರು ಮಂದಿಯ ಪ್ರಾಣವನ್ನ ಬಲಿ ತಗೊಂಡಿದೆ. ಅವತ್ತು ಹಮಾಸ್ ಉಗ್ರರು ಇಸ್ರೇಲ್ಗೆ ನುಗ್ಗಿ ಗಡಿ ಪಟ್ಟಣಗಳಲ್ಲಿನ ಜನರನ್ನ ಕೊಂದು ಮಹಿಳೆಯರ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಮಾಡಿ ಸುಮಾರು 250 ಜನರನ್ನ ಅಪಹರಿಸಿಕೊಂಡು ಹೋದ ಮೇಲೆ ಇಸ್ರೇಲ್ ಸೇಡಿಗೆ ಬಿತ್ತು. ಆ ಸೇಡಿನ ಜ್ವಾಲೆಗೆ ಸಿಕ್ಕಿ ಸತ್ತವರು 40,000 ಮಂದಿ ಅಂತ ಹಮಾಸ್ ಹೇಳ್ಕೊಳ್ಳುತ್ತೆ. ಆದ್ರೆ ಇಸ್ರೇಲ್ ಮಾತ್ರ ಅಲ್ಲಿ ಸತ್ತವರೆಲ್ಲ ಹಮಾಸ್ ಉಗ್ರರೇ ಹೊರತು ಸಾರ್ವಜನಿಕರಲ್ಲ ಅಂತ ಹೇಳುತ್ತೆ. ಆದ್ರೆ ಇಸ್ರೇಲ್ ಗಾಜಾದ ಮೇಲೆ ನಡೆಸಿದ ವಾಯುದಾಳಿಯಲ್ಲಿ ಮಕ್ಕಳು, ಹೆಂಗಸರು, ವೃದ್ಧರು ಸೇರಿದ ಹಾಗೆ ಸಹಸ್ರಾರು ಜನ ಸಾವಿಗೀಡಾಗಿದ್ದಾರೆ. ಅದರಲ್ಲಿ ಕೆಲವರು ಹಮಾಸ್ ಉಗ್ರರು ಕೂಡ ಇದ್ದಾರೆ. ಇಲ್ಲಿ ಹಮಾಸ್ ಹಾಗೂ ಇಸ್ರೇಲ್ ಪರಸ್ಪರ ದೋಷಾರೋಪಗಳನ್ನ ಏನೇ ಮಾಡಿಕೊಂಡ್ರು ಇದೊಂದು ಸಂಘರ್ಷ ಮಧ್ಯಪ್ರಾಚ್ಯದಲ್ಲಿ ಬಹುದೊಡ್ಡ ಮಾರಣ ಹೋಮಕ್ಕೆ ಕಾರಣವಾಗಿದೆ ಅನ್ನೋದಂತೂ ಸತ್ಯ. ಸದ್ಯಕ್ಕೆ ಗಾಜಾದಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋ ಇಸ್ರೇಲಿ ಪಡೆಗಳು ಅಲ್ಲಿನ ಅನುಮಾನಾಸ್ಪದ ಕಟ್ಟಡಗಳ ಮೇಲೆ ದಾಳಿ ಮಾಡ್ತಲೇ ಇವೆ. ಹೀಗೆ ಇಸ್ರೇಲ್ ದಾಳಿ ನಡೆದಾಗಲೆಲ್ಲ ಅಲ್ಲೊಂದಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಇದು ನಿರಂತರವಾಗಿ ನಡೀತಾ ಇದ್ದು ಇನ್ನುಳಿದ ಒತ್ತೆಯಾಳುಗಳ ಬಿಡುಗಡೆ ಆಗುವವರೆಗೆ ಈ ಹೋರಾಟ ನಿಲ್ಲೋದಿಲ್ಲ ಅನ್ನೋ ಸಂದೇಶವನ್ನ ನೆತನ್ಯಾಹು ಕೊಟ್ಟಿದ್ದಾರೆ. ಅದರ ಜೊತೆಗೆ ಮೊನ್ನೆ ಹಮಾಸ್ ಉಗ್ರರು 6 ಮಂದಿ ಇಸ್ರೇಲಿ ಒತ್ತೆಯಾಳುಗಳನ್ನ ಕೊಂದು ಹಾಕಿದ ಮೇಲೆ ಇಸ್ರೇಲಲ್ಲಿ ನೆತನ್ಯಾಹು ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಆರಂಭ ಆಗಿವೆ. ಇಲ್ಲಿ ಕಳೆದ 11 ತಿಂಗಳುಗಳಿಂದ ಯುದ್ಧ ಮುಗಿತಾ ಇಲ್ಲ. ಹಮಾಸ್ ಉಗ್ರರ ಒತ್ತೆಯಾಳುಗಳಾಗಿರುವವರನ್ನ ಬಿಡುಗಡೆ ಮಾಡಿಸೋದು ಕೂಡ ಇಸ್ರೇಲ್ಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ಒಂದು ಯುದ್ಧವನ್ನು ತೀವ್ರಗೊಳಿಸಿ ಗಾಜಾನ ಸಂಪೂರ್ಣವಾಗಿ ನಾಶ ಮಾಡಿ ಅಥವಾ ಹಮಾಸ್ ಉಗ್ರರ ಜೊತೆ ಮಾತುಕತೆಗಳನ್ನು ನಡೆಸಿ ಕದನ ವಿರಾಮವನ್ನ ಘೋಷಣೆ ಮಾಡಿ ಒತ್ತೆಯಾಳುಗಳನ್ನ ಬಿಡಿಸಿಕೊಂಡು ಬನ್ನಿ ಅಂತ ಇಸ್ರೇಲ್ನ ನಾಗರಿಕರು ಅಲ್ಲಿನ ಸರ್ಕಾರದ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ನಡೆದ 6 ಮಂದಿ ಒತ್ತೆಯಾಳುಗಳ ಸಾವನ್ನ ಖಂಡಿಸಿ ಸುಮಾರು 3 ಲಕ್ಷ ಮಂದಿ ಟೆಲ್ ಅವೀವ್ ಅಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಾಗೇನೆ ಇಸ್ರೇಲ್ನ ಇನ್ನಿತರ ನಗರಗಳಲ್ಲಿ ಕೂಡ 2 ಲಕ್ಷಕ್ಕೂ ಅಧಿಕ ಮಂದಿ ನೆತನ್ಯಾಹು ವಿರುದ್ಧ ಬೀದಿಗಿಳಿದಿದ್ದಾರೆ. ಕಾರ್ಮಿಕ ಸಂಘಟನೆಗಳು, ಸರ್ಕಾರಿ ಅಧಿಕಾರಿಗಳು ಕೂಡ ಪ್ರಧಾನಿಯ ವಿರುದ್ಧ ತಿರುಗಿ ಬಿದ್ದಿರೋದು ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿನ ಪ್ರತಿಭಟನೆಗಳನ್ನ ನಿಲ್ಲಿಸೋದಕ್ಕೆ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಗಿ ಬರ್ತಾ ಇದೆ. ಇದೆಲ್ಲ ಕೂಡ ಇಸ್ರೇಲ್ ಅಲ್ಲೇ ಒಂದು ಆಂತರಿಕ ಸಂಘರ್ಷ ಶುರು ಆಗಿಬಿಡುತ್ತಾ ಅನ್ನೋ ಅನುಮಾನಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅಲ್ಲಿನ ರಕ್ಷಣಾ ಸಚಿವ ಯೋವ್ ಗ್ಯಾಲಂಟ್, ನೆತನ್ಯಾಹು ಅವರಿಗೆ ಒತ್ತೆಯಾಳುಗಳ ಬಗ್ಗೆ ಕಾಳಜಿ ಇದ್ದಂತಿಲ್ಲ. ಅವರು ಇಸ್ರೇಲ್ ನಡೀತಿರೋ ದಾಳಿಯ ದಿಕ್ಕನ್ನ ಆಗಾಗ ಬದಲಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರ ಕಾರ್ಯದಿಂದ ಒತ್ತೆಯಾಳುಗಳ ಬಿಡುಗಡೆ ಆಗಿದ್ರೂ ಕೂಡ ಒಂದಷ್ಟು ಸಂತೋಷ ಪಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಒತ್ತೆಯಾಳುಗಳನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಪ್ರಧಾನಿಗಳು ಸೋಲ್ತಾ ಇದ್ದಾರೆ. ಇನ್ನು ಗಾಜಾದಲ್ಲಿ ನಡೀತಿರೋ ದಾಳಿ ಗೊತ್ತು ಗುರಿ ಇಲ್ಲದೆ ನಡೀತಾ ಇದೆ. ಅಟ್ಲೀಸ್ಟ್ ಗಾಜಾದಲ್ಲಿ ಹಮಾಸನ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಆ ನಂತರ ಏನು ಮಾಡಬೇಕು ಅನ್ನೋ ಬಗ್ಗೆ ಕೂಡ ನೆತನ್ಯಾಹು ಸರಿಯಾದ ಮಾಹಿತಿಯನ್ನ ಹೊಂದಿಲ್ಲ. ಹೀಗಾಗಿ ಈ ಸಂಘರ್ಷದಲ್ಲಿ ಮುಂದೆ ಇಸ್ರೇಲ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಇರುತ್ತೆ. ಭದ್ರತಾ ಪಡೆಗಳು ಕೂಡ ಪ್ರಧಾನಿಯ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಇನ್ನಾದರೂ ಪ್ರಧಾನಿ ನೆತನ್ಯಾಹು ಸರಿಯಾದ ನಿರ್ಧಾರಗಳನ್ನು ತಗೋಬೇಕು ಅನ್ನೋ ಮಾತುಗಳನ್ನ ರಕ್ಷಣಾ ಸಚಿವ ಗ್ಯಾಲೆಂಟ್ ಹೇಳಿದ್ದಾರೆ. ಹೀಗೆ ಯಾವಾಗ ಇಸ್ರೇಲ್ನ ಒಳಗೆ ತಮ್ಮ ವಿರುದ್ಧ ಕಿಚ್ಚು ಶುರುವಾಯಿತೋ ನೆತನ್ಯಾಹು ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಅವರು ಇತ್ತೀಚೆಗೆ ಗಾಜಾದಲ್ಲಿನ ದಾಳಿ ಹೇಗೆ ನಡೀತಿದೆ ಅನ್ನೋದನ್ನ ವಿದೇಶಿ ಮಾಧ್ಯಮ ಪ್ರತಿನಿಧಿಗಳಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರು. ಆಗ ಅವರು ತೋರಿಸಿದ ಮ್ಯಾಪು ಇಡೀ ಜಗತ್ತನ್ನ ಅಚ್ಚರಿಗೀಡಾಗೋ ಹಾಗೆ ಮಾಡ್ತಾ ಇದೆ. ಯಾಕೆಂದ್ರೆ ನೆತನ್ಯಾಹು ವೆಸ್ಟ್ ಬ್ಯಾಂಕ್ ಇಲ್ಲದ ಇಸ್ರೇಲ್ ಮ್ಯಾಪ್ ಅನ್ನು ಅಲ್ಲಿ ಪ್ರದರ್ಶಿಸಿದ್ದಾರೆ. ವೆಸ್ಟ್ ಬ್ಯಾಂಕ್ ಪ್ರದೇಶ ಕೂಡ ಇಸ್ರೇಲಿನ ಭಾಗನೇ ಅನ್ನೋ ಹಾಗಿರುವ ನೆತನ್ಯಾಹು ಅವರ ವರ್ತನೆ ಇಸ್ರೇಲ್
ಇಸ್ರೇಲಿನ ವಿಸ್ತರಣಾ ನೀತಿಯನ್ನ ಪ್ರದರ್ಶಿಸ್ತಾ ಇದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸದ್ಯದ ಇಸ್ರೇಲ್ ಮ್ಯಾಪ್. ಇಲ್ಲಿ ಜೋರ್ಡಾನ್ ನದಿಯ ಪಶ್ಚಿಮ ಭಾಗದಲ್ಲಿ ವೆಸ್ಟ್ ಬ್ಯಾಂಕ್ ಇದೆ, ಅದನ್ನ ಪ್ಯಾಲೆಸ್ತೀನಿ ಪ್ರದೇಶ ಅಂತ ಗುರುತಿಸ್ತಾರೆ. ಹಾಗೇನೆ ಮೆಡಿಟರೇನಿಯನ್ ಸಮುದ್ರದ ದಡದಲ್ಲಿ ಈಜಿಪ್ಟ್ನ ಗಡಿಗೆ ಅಂಟಿಕೊಂಡ ಹಾಗೆ ಗಾಜಾ ಪಟ್ಟಿ ಇದೆ. ಇವೆರಡೂ ಕೂಡ ಪ್ಯಾಲೆಸ್ತೀನಿಯರಿರುವ ಪ್ರದೇಶಗಳು. ಇನ್ನುಳಿದದ್ದು ಯಹೂದಿಗಳ ಇಸ್ರೇಲ್. ಈ ಮ್ಯಾಪ್ ಅನ್ನ ಸದ್ಯಕ್ಕೆ ಇಸ್ಲಾಮಿಕ್ ದೇಶಗಳು ಕೂಡ ಒಪ್ತಾ ಇವೆ. ಅಟ್ಲೀಸ್ಟ್ ವೆಸ್ಟ್ ಬ್ಯಾಂಕ್ ಅನ್ನೋ ಪ್ರದೇಶನಾದರೂ ಪ್ಯಾಲೆಸ್ತೀನ್ ಆಗಲಿ ಅನ್ನೋದು ಅವರ ಬಯಕೆ. ಆದ್ರೆ ಈಗ ನೇತನ್ಯಾಹು ವಿದೇಶಿ ಪತ್ರಕರ್ತರ ಮುಂದೆ ಪ್ರದರ್ಶಿಸಿರುವ ಮ್ಯಾಪ್ ಅಲ್ಲಿ ಕೇವಲ ಗಾಜಾ ಪಟ್ಟಿ ಮಾತ್ರ ಇದೆ. ಇನ್ನುಳಿದ ಎಲ್ಲ ಪ್ರದೇಶವನ್ನ ಅವರು ಇಸ್ರೇಲ್ ಅಂತಲೇ ತೋರಿಸ್ತಾ ಇದ್ದಾರೆ. ಗೋಲನ್ ಹೈಟ್ಸ್, ವೆಸ್ಟ್ ಬ್ಯಾಂಕ್ ಎಲ್ಲವೂ ಕೂಡ ಇಸ್ರೇಲ್ನ ಭಾಗವಾಗಿ ಆ ಮ್ಯಾಪ್ ಅಲ್ಲಿ ತೋರಿಸಲಾಗಿದೆ. ಜೊತೆಗೆ ಗಾಜಾ ಪಟ್ಟಿ ಇದೆಯಲ್ಲ, ಅದನ್ನ ಕೂಡ ಎರಡು ಭಾಗವಾಗಿ ಸೀಳುವ ಪ್ರಯತ್ನವನ್ನ ನೇತನ್ಯಾಹು ಮಾಡ್ತಾ ಇದ್ದಾರೆ. ಇಲ್ಲಿ ಫಿಲಿಡೆಲ್ಫಿ ಕಾರಿಡಾರ್ ಪ್ರದೇಶವನ್ನ ಇಸ್ರೇಲ್ ಸಂಪೂರ್ಣವಾಗಿ ತನ್ನ ವಶಕ್ಕೆ ತಗೊಂಡು ಗಾಜಾನ ಎರಡು ಭಾಗವಾಗಿ ಸೀಳಿ ಮೆಡಿಟರೇನಿಯನ್ ಸಮುದ್ರದ ಕಡೆಯಿಂದ ಕೂಡ ಗಾಜಾಗೆ ಯಾವ ಸಪೋರ್ಟು ಸಿಗದ ಹಾಗೆ ನೋಡಿಕೊಳ್ಳುವ ಪ್ರಯತ್ನವನ್ನ ಇಸ್ರೇಲ್ ಮಾಡ್ತಾ ಇದೆ. ಹೀಗೆ ಮಾಡೋದ್ರಿಂದ ಗಾಜಾ ಪಟ್ಟಿಯಲ್ಲಿ ಉತ್ತರ ಮತ್ತು ದಕ್ಷಿಣ ಗಾಜಾಗಳ ನಡುವಿನ ಸಂಪರ್ಕ ಕಡಿತಗೊಳ್ಳುತ್ತೆ. ಆ ಮೂಲಕ ಗಾಜಾದಲ್ಲಿ ಹಮಾಸ್ ಉಗ್ರರ ಚಲನವಲನಗಳನ್ನ ನಿಯಂತ್ರಿಸಬಹುದು ಅನ್ನೋ ನಿಟ್ಟಲ್ಲಿ ಇಸ್ರೇಲ್ ಹೊಸದೊಂದು ಪ್ಲಾನ್ ಅನ್ನು ಮಾಡ್ತಾ ಇದೆ. ಇಲ್ಲಿ ಫಿಲಿಡೆಲ್ಫಿ ಕಾರಿಡಾರ್ ಹಾಗೂ ವೆಸ್ಟ್ ಬ್ಯಾಂಕ್ ಅನ್ನ ಮ್ಯಾಪ್ನಿಂದ ಸಂಪೂರ್ಣವಾಗಿ ತೆಗೆದು ಹಾಕಿರೋದಿದೆಯಲ್ಲ, ಇದು ಇಸ್ಲಾಮಿಕ್ ದೇಶಗಳು, ಅದರಲ್ಲೂ ಇರಾನ್ನ ಕಣ್ಣು ಕೆಂಪಾಗೋ ಹಾಗೆ ಮಾಡ್ತಾ ಇದೆ. ಈಗಾಗಲೇ ಈ ಕುರಿತು ಪ್ರತಿಕ್ರಿಯಿಸಿರುವ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ, ಇಸ್ರೇಲ್ನ ದುಂಡಾವರ್ತನೆಯನ್ನು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್ ನಿರಂತರವಾಗಿ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ. ಈಗಲೂ ಕೂಡ ವೆಸ್ಟ್ ಬ್ಯಾಂಕ್ ಪ್ರದೇಶವನ್ನು ಗುರುತಿಸದೆ ಇಸ್ರೇಲ್ ಪ್ಯಾಲೆಸ್ತೀನಿಯರಿಗೆ ಅನ್ಯಾಯ ಮಾಡಿದೆ. ಹೀಗೆ ಆದರೆ ಇಸ್ರೇಲ್ಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕಾಗತ್ತೆ ಅಂತ ಖಮೇನಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಇಸ್ರೇಲ್ ಇರಾನ್ನ ಬೆದರಿಕೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗಿಲ್ಲ. ಇಲ್ಲಿ ಗಾಜಾ, ಪ್ಯಾಲೆಸ್ತೀನ್, ಅರಬ್ ದೇಶಗಳು, ಇರಾನ್ ಇವೆಲ್ಲವನ್ನ ಪಕ್ಕಕ್ಕಿಟ್ಟು ನೇತನ್ಯಾಹು ಇಸ್ರೇಲ್ನ ಒಳಗೆ ತಮ್ಮ ಜನಪ್ರಿಯತೆಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾ ಹೋಗ್ತಾ ಇದ್ದಂತೆ ಕಾಣ್ತಾ ಇದೆ. ಈಗ ಈ ಮ್ಯಾಪ್ ವಿಷಯನೇ ಇಸ್ರೇಲ್, ಹಮಾಸ್, ಇರಾನ್ ಮತ್ತು ಅರಬ್ ದೇಶಗಳ ನಡುವಿನ ಸಂಘರ್ಷವಾಗಿ ಬದಲಾಗುವ ಸಾಧ್ಯತೆ ಕೂಡ ಇರುತ್ತೆ. ಒಂದು ವೇಳೆ ಇಲ್ಲೇನಾದರೂ ಮತ್ತೆ ಸಂಘರ್ಷ ಶುರುವಾದರೆ ಅದು ಮಧ್ಯಪ್ರಾಚ್ಯವನ್ನ ಇನ್ನಷ್ಟು ಕಷ್ಟಕ್ಕೆ ನೂಕುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಇರಾನ್ ಸದ್ಯದ ಮಟ್ಟಿಗೆ ಇಸ್ರೇಲ್ ಮೇಲೆ ನೇರ ದಾಳಿಯನ್ನು ಮಾಡೋದಿಲ್ಲ, ಯಾಕೆಂದ್ರೆ ಅವರಿಗೆ ಬ್ಯಾಕಪ್ ಇಲ್ಲ. ಇಲ್ಲಿ ಇಸ್ರೇಲ್ ವಿರುದ್ಧ ಅಮೆರಿಕ ಮಾನವೀಯತೆಯ ಬಗ್ಗೆ ಏನೇ ಪಾಠ ಮಾಡಿದ್ರೂ ಕೂಡ ಯುದ್ಧ ಅಂತ ಬಂದಾಗ ಅವರು ಇರಾನ್ ವಿರುದ್ಧ ಇಸ್ರೇಲ್ಗೆ ಬೆಂಬಲವನ್ನು ಕೊಡ್ತಾರೆ. ಆದರೆ ಇರಾನ್ನ ಬೆಂಬಲಕ್ಕೆ ನಿಲ್ಲೋದಕ್ಕೆ ರಷ್ಯಾ ಈಗ ಸಿದ್ಧ ಇಲ್ಲ. ಅವರು ಯುಕ್ರೇನ್ ಯುದ್ಧವನ್ನು ಮುಗಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ಇದೆ. ಇನ್ನು ಚೈನಾ ತನಗೆ ಲಾಭ ಮಾಡಿಕೊಳ್ಳೋದನ್ನ ನೋಡುತ್ತೆ ಹೊರತು ಬೇರೆಯವರಿಗೆ ಸಹಾಯ ಮಾಡೋದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಒಂದು ವೇಳೆ ಸಹಾಯ ಮಾಡಿದರೂ ಕೂಡ ಅದಕ್ಕೂ ಚೈನಾ ಪ್ರತಿಫಲ ಅಪೇಕ್ಷೆಯನ್ನು ಹೊಂದಿರುತ್ತೆ. ಹೀಗಾಗಿ ಇರಾನ್ಗೆ ಇಸ್ರೇಲ್ ಮೇಲೆ ನೇರ ದಾಳಿ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರು ಹೌತಿಗಳು, ಹೆಜ್ಬುಲ್ಲಾಗಳ ಮೂಲಕ ಇಸ್ರೇಲ್ ಅನ್ನ ಕಾಡೋದಕ್ಕೆ ಶುರು ಮಾಡಬಹುದು. ಇನ್ನು ಲೆಬನಾನ್, ಯೆಮನ್ ಹಾಗೂ ಇಸ್ರೇಲ್ ಅಲ್ಲಿ ಯುದ್ಧದ ಕಾರ್ಮೋಡವನ್ನ ಇದು ಇನ್ನಷ್ಟು ಹೆಚ್ಚು ಮಾಡುವ ಸಾಧ್ಯತೆ ಇರುತ್ತೆ. ಹಾಗೆ ನೇತನ್ಯಾಹು ಕೂಡ ಇಂಥದ್ದೇ ಒಂದು ಪರಿಸ್ಥಿತಿಯನ್ನ ಕಾಯ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅವರಿಗೆ ಪ್ರಧಾನಿಯ ಕುರ್ಚಿಯನ್ನ ಬಿಡೋದಕ್ಕೆ ಇಷ್ಟ ಇಲ್ಲ. ಸೊ ಅಧಿಕಾರದಲ್ಲಿ ಮುಂದುವರಿಬೇಕು ಅಂದ್ರೆ ಯುದ್ಧ ಇನ್ನಷ್ಟು ದಿನಗಳ ಕಾಲ ಹೀಗೆ ಮುಂದುವರಿತಾ ಹೋಗಬೇಕು. ಹೀಗಾಗಿ ನೇತನ್ಯಾಹು ಕಟ್ಟಿರೋ ಈ ಆಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಮತ್ತೊಂದು ಬೆಳವಣಿಗೆಯಲ್ಲಿ ಇಸ್ರೇಲ್ ವಿರುದ್ಧ ಕಿಡಿಕಾರ್ತಾ ಯುದ್ಧ ಬೇಕಿದ್ರೆ ನೀವೇ ನಿಲ್ಲಿಸಿ ಅಂತ ಧಮಕಿ ಕೊಡ್ತಾ ಇಸ್ರೇಲಿ ಪಡೆಗಳ ಮೇಲೆ ದಾಳಿ ಮಾಡ್ತಾ ಇದ್ದ ಹಮಾಸ್ನ ನಾಯಕರು ಈಗ ಆದಷ್ಟು ಬೇಗ ಕದನ ವಿರಾಮ ಘೋಷಣೆಯಾಗುವ ಹಾಗೆ ಮಾಡಿ ಅಂತ ಅಮೆರಿಕಾದ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿದ್ದಾರೆ. ಕತಾರಲ್ಲಿ ಕೂತಿರುವ ಹಮಾಸ್ನ ನಾಯಕ ಖಲೀಲ್ ಅಲ್ ಹನ್ಯಾ ವಿಡಿಯೋವೊಂದನ್ನು ಬಿಡುಗಡೆ ಮಾಡೋದ್ರ ಮೂಲಕ ಅಮೆರಿಕಾಗೆ ಆದಷ್ಟು ಬೇಗ ಕದನ ವಿರಾಮ ಆಗೋ ಹಾಗೆ ನೋಡ್ಕೊಳ್ಳಿ ಅಂತ ಮನವಿ ಮಾಡಿದ್ದಾನೆ. ಅಮೆರಿಕಾದ ಅಧ್ಯಕ್ಷ ಜೋ ಬಿಡನ್ಗೆ ಗಾಜಾದಲ್ಲಿ ನಡೀತಿರೋ ದಾಳಿಯನ್ನು ನಿಲ್ಲಿಸುವ ಮನಸ್ಸಿದ್ರೆ ಆದಷ್ಟು ಬೇಗ ಒತ್ತೆಯಾಳುಗಳ ಬಿಡುಗಡೆ ಬಗ್ಗೆ ಹಾಗೂ ಕದನ ವಿರಾಮದ ಬಗ್ಗೆ ಅವರು ಮಾತುಕತೆಗಳಿಗೆ ಮುಂದಾಗಬೇಕು. ಯಹೂದಿಗಳ ಪರವಾಗಿ ಮಾತಾಡೋದನ್ನ ಬಿಟ್ಟು ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದ್ರ ಬಗ್ಗೆ ಅಮೆರಿಕ ಯೋಚನೆ ಮಾಡಬೇಕು ಅಂತ ಹೇಳೋದ್ರ ಮೂಲಕ ನಮಗೆ ಕದನ ವಿರಾಮ ಬೇಕಾಗಿದೆ, ಈ ಯುದ್ಧವನ್ನು ಬೇಗ ನಿಲ್ಲಿಸಿ ಅಂತ ಹಮಾಸ್ನ ಈ ನಾಯಕ ಮನವಿ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾನೆ. ಗೆಳೆಯರೆ, ಇನ್ನು 2 ತಿಂಗಳು ಕಳೆದ್ರೆ ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆಗಳು ನಡೆಯುತ್ತವೆ. ಈ ಬಾರಿ ಅಲ್ಲಿ ಜೋ ಬಿಡನ್ ಚುನಾವಣಾ ಕಣದಲ್ಲಿಲ್ಲ. ಬಿಡನ್ ಸ್ಥಾನದಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ
ಕಮಲಾ ಹ್ಯಾರಿಸ್ ಇದ್ದಾರೆ. ಹಾಗೆ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಾರಿ ಆರಿಸಿ ಬರುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಜೊತೆಗೆ ಜಗತ್ತು ಕೂಡ ಈ ಬಾರಿ ಟ್ರಂಪ್ ಗೆದ್ದು ಬರಬಹುದು ಅಂತ ಭಾವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಅಮೆರಿಕಾದಲ್ಲಿ ಡೆಮೊಕ್ರೆಟಿಕ್ಕರ ಬದಲು ರಿಪಬ್ಲಿಕನ್ನರು ಗೆದ್ದು ಬಂದರೆ ಇರಾನ್ ಹಾಗೂ ಹಮಾಸ್ಗಳ ಪರಿಸ್ಥಿತಿ ಮತ್ತಷ್ಟು ಚಿಂತಾಜನಕ ಆಗುತ್ತೆ. ರಿಪಬ್ಲಿಕನ್ನರು ನಿರ್ದಾಕ್ಷಿಣ್ಯವಾಗಿ ಇಸ್ರೇಲ್ನ ಬೆಂಬಲಕ್ಕೆ ನಿಂತುಕೋತಾರೆ. ಹೀಗಾಗಿ ಅಷ್ಟರ ಒಳಗೆ ಕದನ ವಿರಾಮ ನಡೆದು ಹೋಗಲಿ ಅಂತ ಹಮಾಸ್ ಬಯಸ್ತಾ ಇದೆ. ಜೊತೆಗೆ ಇರಾನ್ ಕೂಡ ಅಮೆರಿಕ ಜೊತೆ ಮಾತುಕತೆಗಳನ್ನು ನಡೆಸುವ ಸಣ್ಣ ಹಿಂಟೊಂದನ್ನು ಕೊಟ್ಟಿದೆ. ಇದೆಲ್ಲ ಕೂಡ ಅಮೆರಿಕಾದಲ್ಲಿ ಈ ಬಾರಿ ರಿಪಬ್ಲಿಕನ್ನರು ಗೆದ್ದು ಬಂದು ಬಿಡಬಹುದು ಅನ್ನೋ ಭಯದ ಪರಿಣಾಮ. ಇನ್ನು ಇಲ್ಲಿ ಅಮೆರಿಕ, ಕತಾರ್ ಹಾಗೂ ಈಜಿಪ್ಟುಗಳು ಕದನ ವಿರಾಮವನ್ನು ಘೋಷಿಸುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇವೆ. ಆದರೆ ಇರಾನ್, ಹೆಜ್ಬುಲ್ಲಾ ಹಾಗೂ ಹೌತಿಗಳು ಆ ಪ್ರಯತ್ನಕ್ಕೆ ಕಲ್ಲು ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಕೂಡ ಈ ಕದನ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯಲಿ ಅಂತ ಬಯಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹೀಗಾಗಿನೇ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಿದ ನಂತರ ಕದನ ವಿರಾಮವನ್ನ ಘೋಷಣೆ ಮಾಡ್ತೀವಿ ಅಂತ ಇಸ್ರೇಲ್ ಹೇಳ್ತಾ ಇದ್ರೆ, ನೀವು ಕದನ ವಿರಾಮವನ್ನ ಘೋಷಣೆ ಮಾಡಿ ಒತ್ತೆಯಾಳುಗಳನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹಮಾಸ್ ಹೇಳ್ತಾ ಇದೆ. ಇಲ್ಲಿ ನೀನಾ ಅನ್ನೋ ಈ ಹಗ್ಗ ಜಗ್ಗಾಟ ಇದೆಯಲ್ಲ, ಇದು ಬಗೆಹರಿಯುವವರೆಗೆ ಅಲ್ಲಿ ಕದನ ವಿರಾಮ ಘೋಷಣೆಯಾಗುವ ಸಾಧ್ಯತೆಗಳು ಅತಿ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತಾ ಇವೆ. ಇದು ಗೆಳೆಯರೆ ಇಸ್ರೇಲ್ ಅಲ್ಲಿ ನಡೀತಿರೋ ವಿದ್ಯಮಾನಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.